ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನಮ್ಮಮ್ಮ ಫಾರ್ ದ ಫಸ್ಟ್ ಟೈಮ್ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಅಂತ ಹೊರಟಿದ್ವಿ. ತುಂಬ ವರ್ಷದ ಆಸೆ ಆಗಿತ್ತು ಗೈಸ್ ಈ ಟೆಂಪಲ್ಗೆ ಹೋಗಬೇಕು ಅಂತ, ಆದರೆ ಇಲ್ಲಿ ತನಕ ಹೋಗೋಕ್ಕೆ ಆಗಿರಲಿಲ್ಲ. ದೇವ್ರು ಯಾವಾಗ ಕರೆಸ್ಕೋತಾನೆ ಅಂತಲೇ ಕಾಯ್ತಾ ಇದ್ವಿ. ಸೊ ಇವತ್ತು ಗಳಿಗೆ ಕೂಡ ಬಂದಿದೆ. ನಾವು ಬೆಳಗಿನ ಜಾವ 4 ಗಂಟೆಗೆ ತುಮಕೂರಿಂದ ಡೈರೆಕ್ಟ್ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ಅಂತಲೇ ಬಸ್ ಹತ್ತಿದ್ವಿ. ಹೋಗ್ತಾ ವ್ಯೂಸ್ ಅಂತೂ ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ, ಮಳವಳ್ಳಿ ಹತ್ರ ಗದ್ದೆ ತೋಟ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಹಾಗೆ ಅವಾಗ ತಾನೇ ಸನ್ರೈಸ್ ಆಗ್ತಿರೋದ್ರಿಂದ ಆ ಬಿಸಿಲಿನ ಕಿರಣಗಳಿಗಂತೂ ಆ ಗ್ರೀನರಿಗೆ ಎಷ್ಟು ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಹೋಗ್ತಾ ಬಸ್ಸಲ್ಲಿ ದೇವ್ರದ್ದು ಒಳ್ಳೊಳ್ಳೆ ಸಾಂಗ್ಸ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಒಳ್ಳೆ ಡಿವೋಷ್ನಲ್ ಆಗಿತ್ತು. ಮಾರ್ನಿಂಗ್ ಈ ಥರ ಸ್ಟಾರ್ಟ್ ಮಾಡೋಕ್ಕಂತೂ ಎಷ್ಟು ಚೆನ್ನಾಗಿರುತ್ತಲ್ವ ಗೈಸ್. ಸುತ್ತ ಯಾವ ಕಡೆ ನೋಡಿದ್ರೂ ಎಲ್ಲ ಕಡೆ ಗ್ರೀನರಿ, ತುಂಬ ಚೆನ್ನಾಗಿ ಪ್ರಶಾಂತವಾಗಿ ಕಾಣಿಸ್ತಾ ಇತ್ತು. ಒಂದು ವೀಕ್ನ ಎಂಡ್ ಮಾಡೋಕ್ಕೆ ಇದಕ್ಕಿಂತ ಒಳ್ಳೆ ವೇ ಆಫ್ ಎಂಡಿಂಗ್ ಆ ವೀಕ್ ಇಲ್ಲ ಅಂತ ನನಗನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ಸನ್ರೈಸು, ಮತ್ತು ಆ ಸುತ್ತಮುತ್ತ ಬೆಟ್ಟ ಗುಡ್ಡ ಎಲ್ಲ ಸಖತ್ತಾಗಿತ್ತು ಗೈಸ್. ಹಾಗೆ ಪಾಸ್ ಆಗಬೇಕಾದ್ರೆ ಬ್ರಿಡ್ಜ್ ಮೇಲಿಂದ ಶಿವನ ಸಮುದ್ರದ ಕಾಣುತ್ತೆ. ಎಷ್ಟು ಚೆನ್ನಾಗಿ ನೀರು ಹರಿತಾ ಇರೋದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ತುಂಬ ಇಷ್ಟ ಆಯ್ತು ನನಗಂತೂ ಇದು ಪ್ಲೇಸು. ನೋಡ್ತಾನೆ ಇರಬೇಕು ಅನ್ಸುತ್ತೆ, ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ. ಮತ್ತು ಸುತ್ತ ಒಂಥರ ಡ್ಯಾಮ್ ಥರ ಕಟ್ಟಿದ್ದಾರೆ, ಸಖತ್ತಾಗಿದೆ. ಬ್ಲೂ ಸ್ಕೈ ಮತ್ತು ಆ ಕೆಳಗಿನ ಗ್ರೀನರಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಮತ್ತು ನಂಗೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನಿಸ್ತಾ ಇರುತ್ತೆ ಇಲ್ಲಿಗೆ. ವಾಟ್ ಅ ಗ್ರೇಟ್ ಪ್ಲೇಸ್ ಯಾರ್. ಹಾಗೆ ಪಾಸ್ ಆಗ್ತಾ ಇಲ್ಲೊಂದು ನದಿ ಕಾಣಿಸ್ತು. ನದಿದೆಲ್ಲ ಒಂದು ಕ್ಲಿಪ್ಪಿಂಗ್ ತಗೊಂಡು ನೆಕ್ಸ್ಟು ಮಳವಳ್ಳಿ ಬಿಟ್ಟಿದ ತಕ್ಷಣ ತುಂಬ ಬೆಟ್ಟ ಗೈಸ್. ಯಾವ ಕಡೆ ನೋಡಿದ್ರು ಸಿಕ್ಕಾಬಟ್ಟೆ ಬೆಟ್ಟ. ಬೆಟ್ಟದ ವ್ಯೂಸ್ ಎಲ್ಲ ಸಕ್ಕತ್ತಾಗಿತ್ತು ನೋಡಿ. ಎಷ್ಟು ಒಂದೊಂದು ಇದಕ್ಕೂ ಸಖತ್ ಬೆಟ್ಟ ಕಾಣಿಸ್ತಾ ಇತ್ತು. ಒಂದೊಂದು ಹೆಜ್ಜೆಗೂ ಒಂದೊಂದು ಬೆಟ್ಟ ಅನ್ನೋ ಲೆಕ್ಕಕ್ಕೆ ಸಖತ್ ಬೆಟ್ಟ. ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಅಂತ ನೋಡೋಕೆ 2 ಕಣ್ಣು ಸಾಲದು ಲಿಟ್ರಲಿ. ನಾವು ಫೋನಲ್ಲಿ ಕ್ಯಾಪ್ಚರ್ ಮಾಡೋಕ್ಕಿಂತ ರಿಯಲಾಗಿ ಹೋಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈ ಕ್ಯಾಮ್ರಾಯಿಂದ ಜಸ್ಟಿಸ್ ಆಗಲ್ಲ, ಇದೆಲ್ಲ ರಿಯಲಾಗಿ ನೋಡಬೇಕು. ನಾನು ಅಲ್ಲಿನ ಪ್ರೆಸೆನ್ಸ್ನ ಎಂಜಾಯ್ ಮಾಡೋಣ, ಟು ಬಿ ಇನ್ ದ ಮೊಮೆಂಟ್ ಇರೋಣ ಅಂತ ಅನಿಸ್ತಾ ಇದ್ರು. ಬಟ್ ಅದನ್ನು ಮತ್ತೆ ನೋಡಬೇಕು ಅಂದರೆ ಅದನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದು ತುಂಬ ಯಾವಾಗಲೂ ನೋಡ್ತಾ ಇರ್ಬೋದು ಅನ್ನೋ ಇದಕ್ಕೆ. ನಾನು ಒಂದು ವ್ಯೂ ಪಾಸ್ ಆದಮೇಲೆ ಇನ್ನೊಂದು ವ್ಯೂ ಜಸ್ಟ್ ಎಂಜಾಯ್ ಮಾಡೋಣ ಅಂದರೆ ಇಲ್ಲ ಇದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಪ್ರತಿಯೊಂದು ಮೊಮೆಂಟ್ನೂ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಿಕ್ಕಾಪಟ್ಟೆ ಬೆಟ್ಟ ಗುಡ್ಡ ಗ್ರೀನರಿ ಅಲ್ಟಿಮೇಟ್, ಸಖತ್ ಖುಷಿಯಾಗೋಯ್ತು. ಈಗ ಬೆಟ್ಟ ಎಂಟರ್ ಆದ್ವಿ ನೋಡಿ. ಸುತ್ತ 77 ಬೆಟ್ಟ ಸುತ್ಕೊಂಡು ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗುತ್ತೆ. ಆದ್ರೂ ನಾನು ಅಬ್ಸರ್ವ್ ಮಾಡ್ದಂಗೆ ಎಷ್ಟೋ ಬೆಟ್ಟಗಳು ಹತ್ತುವಾಗ ಮೇಲೆ ಸುತ್ಕೊಂಡು ಹೋದಂಗೆ ಫೀಲ್ ಆಗೋದು. ಬಟ್ ನಂಗೆ ಇಲ್ಲಿ ಹೇಗೆ ಅಂದರೆ ಅರ್ಧ ವೇ ಮೇಲೆ ಹೋದಂಗೆ ಫೀಲ್ ಆಗುತ್ತೆ, ಅರ್ಧ ವೇ ಕೆಳಗೆ ಬಂದಂಗೆ ಫೀಲ್ ಆಗುತ್ತೆ. ಬಟ್ ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ನೋಡಿ. ಸುತ್ತ ಎಲ್ಲ ಎಷ್ಟು ಚೆನ್ನಾಗಿದೆ. ಬೆಟ್ಟಗಳು ನೋಡೋಕ್ಕಂತೂ ಸಖತ್ ಕಣ್ಣು ಸಾಲ್ತಿಲ್ಲ ಅಂತ ಹೇಳ್ಬೋದು. ಯಾವ ಕಡೆಯಿಂದ ನೋಡಿದ್ರು ಬೆಟ್ಟ. ಅದಕ್ಕೆ ಹೇಳಲ್ವ 77 ಮಲೆಯ ಮಾದಪ್ಪ ಅಂತ. ಐ ಕಾಂಟ್ ವೇಟ್ ಟು ಸಿ ಹಿಮ್. ಎಷ್ಟು ಕಾತುರತೆಯಿಂದ ಕಾಯ್ತಾ ಇದ್ದೀನಿ ಅಂದರೆ ಬೇಗ ಯಾವಾಗ ಹೋಗಿ ನಾನು ಹೋಗೆ ಮಲೆ ಮಾದಪ್ಪನ ನೋಡ್ತೀನೋ ಅನ್ನೋ ಅಷ್ಟು ಕಾತುರದಿಂದ ಕಾಯ್ತಾ ಇದ್ದೀನಿ. ಈ ಜರ್ನಿ ಬೇಗ ಸಾಗಲಿ ಅಪ್ಪ ಅಂತ ಮನಸ್ಸಲ್ಲಿ ಅನ್ಕೋತಾ ಇದ್ದೀನಿ.
ಫೈನಲಿ ಆಲ್ಮೋಸ್ಟ್ ಬೆಟ್ಟ ಎಲ್ಲ ಹತ್ಕೊಂಡು ಡೆಸ್ಟಿನೇಷನ್ ರೀಚ್ ಆಗ್ತಾ ಇದ್ದೀವಿ. ಇನ್ನೇನು ಸ್ವಲ್ಪ ದೂರ ಹೋಗಿದ ತಕ್ಷಣ ದೇವಸ್ಥಾನ ಸಿಕ್ಕೇ ಬಿಡುತ್ತೆ. ಫೈನಲಿ ಹಿಯರ್ ಕಮ್ಸ್ ಅವರ್ ಹೀರೋ. ನೋಡಿ, ಇಲ್ಲಿಂದನೇ ನನಗೆ ಆ ಸ್ಟ್ಯಾಚು ಕಾಣಿಸ್ತಿದೆ. ನನಗೆ ಈ ಸ್ಟ್ಯಾಚು ಬಗ್ಗೆ ಐಡಿಯಾನೇ ಇರಲಿಲ್ಲ. ನನಗೆ ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು. ಸಖತ್ ಇಷ್ಟ ಆಯಿತು. ನಾನು ರೀಲ್ಸಲ್ಲೆಲ್ಲ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಹುಲಿಯ ಮೇಲೆ ಏರಿ ಬೆಟ್ಟದ ಮೇಲೆ ಕೂತಿದ್ದಾರೆ ನೋಡಿ ಮಾದಪ್ಪ. ಫಸ್ಟು ಮೇನ್ ಎಂಟ್ರೆನ್ಸ್ ಹತ್ರ ಬಂದು ಕೈ ಮುಕ್ಕೊಂಡು ಹಾಗೆ ಒಂದೆರಡು ಫೋಟೋ ಹೊಡ್ಕೊಂಡೆ. ಗೋಪುರ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ಗೈಸ್. ಇದು ಸೈಡ್ ವ್ಯೂವು ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ದರ್ಶನಕ್ಕೆ ಅಂತ ಹೋಗೋವಾಗ ಬೆಳ್ಳಿ ತೇರು ಹಾಗೂ ಬಂಗಾರದ ತೇರೆಲ್ಲ ರೆಡಿ ಮಾಡಿ ನಿಲ್ಲಿಸಿದ್ರು. ಅದ್ರದ್ದು ಎಲ್ಲ ಕೈ ಮುಕ್ಕೊಂಡು ಒಂದು ಕ್ಲಿಪ್ ತೊಗೊಂಡೋಟೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೈಸ್. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸಖತ್ ಬ್ಲೆಸ್ಡ್ ಫೀಲಿಂಗ್ ಆಗ್ತಾಯಿದೆ. ಇಲ್ಲೋಡಿ ನಮ್ಮ ಮುದ್ದು ಮಾದಪ್ಪ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡೋ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನಿಗೆಲ್ಲರೂ ಒಂದ್ಸತಿ ಉಗೆ ಅನ್ರಪ್ಪ, ಉಗೆ ಉಗೆ ಉಗೆ. ದ ಬೆಸ್ಟ್ ಪಾರ್ಟ್ ಆಫ್ ದ ಡೇ, ಎಷ್ಟು ಚೆನ್ನಾಗಿ ವಿಭೂತಿ ಬೆಳೆದಿದ್ದಾರೆ ನೋಡಿ ಗೈಸ್. ನನಗೆ ಸಖತ್ ಖುಷಿ ಆಗುತ್ತೆ ಎಲ್ಲ ಇಟ್ಕೊಳ್ಳೋಕ್ಕೆ. ಎಷ್ಟು ಲಕ್ಷಣವಾಗಿ ಕಾಣ್ತಿದೆ. ದರ್ಶನ ಎಲ್ಲ ಆದಮೇಲೆ ಮೇನ್ ಗೋಪುರ ಹತ್ರ ಬಂದು ಅಮ್ಮನೂ ನಾನು ಒಂದೊಂದು ಫೋಟೋ ಹೊಡ್ಕೊಂಡು ನೆಕ್ಸ್ಟ್ ಊಟಕ್ಕೆ ಅಂತ ಹೊರಟ್ವಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಹೋಗಿ ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು ನೋಡಿ, ಎಷ್ಟು ಜನ ಇದ್ದಾರೆ. ವೆಯ್ಟ್ ಮಾಡಿ ದರ್ಶನ ಪ್ರಸಾದ ಎಲ್ಲ ತೊಗೊಂಡು ನೆಕ್ಸ್ಟು ಹೊರಟ್ವಿ. ಫೈನಲಿ ಇಷ್ಟು ವರ್ಷ ಆಸೆಪಟ್ಟಿದ್ದಕ್ಕೆ ಇವತ್ತು ನಾವು ಈ ದೇವಸ್ಥಾನಕ್ಕೆ ಹೋಗಂಗಾಯಿತು ಅಂತ ತುಂಬ ಖುಷಿ ಪಟ್ಕೊಂಡು ಮತ್ತೆ ಕರ್ಸ್ಕೊಳಪ್ಪ ಅಂತ ಮನಸ್ಸಲ್ಲಿ ಬೇಡ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ. ನಮ್ಮಪ್ಪ ಮತ್ತು ನಮ್ಮ ಅಣ್ಣ ರೀಸೆಂಟಾಗಿ ಹೋಗಿ ಬಂದಿದ್ರು. ಅವ್ರು ಹೋಗಿ ಬಂದಮೇಲಂತೂ ನನಗಂತೂ ನಾವು ಯಾವಾಗಪ್ಪ ಹೋಗ್ತೀವಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಅಂತ ಅನ್ನಿಸ್ತಾ ಇತ್ತು. ಫೈನಲಿ ಗಳಿಗೆ ಕೂಡ ಬಂದಿದ್ದರಿಂದ ನಾನು ಅಮ್ಮ ಹೋಗಿ ಬಂದ್ವಿ. ಅಮ್ಮ ಥ್ಯಾಂಕ್ ಯು ಸೋ ಮಚ್, ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟು ನಾನು ಅಮ್ಮ ಹೋಗಿ ಬಂದಿದ್ದಕ್ಕೆ ಸಖತ್ ಖುಷಿ ಆಯಿತು. ಆ್ಯಂಡ್ ಹೀಗೆ ಮತ್ತೆ ಕರ್ಸ್ಕೊಳಪ್ಪ ಮುದ್ದು ಮಾದಪ್ಪ ಅಂತ ಕೇಳಿಕೊಂಡು ಈ ಬಡವನ ಮೊರೆಗೆ ಒಲಿದು ಬಾರಯ್ಯ ನನ್ನ ಮನೆಗೆ. ಈ ಸಾಂಗು ನಮ್ಮ ಅಣ್ಣನ ತುಂಬ ಫೇವ್ರೆಟ್ ಸಾಂಗ್ ಗೈಸ್. ಅವ್ನು ಹಾಕಿ ನನಗಂತೂ ಬಯಟೆ ಆಗಿಬಿಟ್ಟಿದೆ. ಅವ್ನಿಗಂತೂ ತುಂಬ ಇಷ್ಟ ಇತ್ತು ಈ ಸಾಂಗು. ಅವ್ನು PUC ಟೈಮಲ್ಲಂತೂ ಸಖತ್ ಕೇಳ್ತಾ ಇದ್ದ. ಸೊ ಅದಕ್ಕೆ ಒಂದು ಲೈನ್ ಆಡೋಣ ಅಂತ ಆಡಿದೆ. ಎಷ್ಟು ಚೆನ್ನಾಗಿದೆ ನೋಡಿ ದೇವ್ರ ಮೂರ್ತಿ. ಎಷ್ಟು ಸತಿ ನೋಡಿದ್ರು ಸಮಾಧಾನನೇ ಆಗ್ತಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ನಾನಂತೂ ಅಲ್ಲಿಂದ ಹೊರಡೋಕ್ಕೆ ಮನಸ್ಸೇ ಆಗ್ತಿಲ್ಲ. ಅಮ್ಮ ನೋಡಮ್ಮ ಎಷ್ಟು ಚೆನ್ನಾಗಿದೆ ಇದು ಸ್ಟ್ಯಾಚು. ಹತ್ರಕ್ಕೆ ಹೋಗಂತೂ ನೋಡೋಕ್ಕಾಗಲ್ಲ. ಇಲ್ಲಿಂದ ಇನ್ನೂ ಸ್ವಲ್ಪ ಹೊತ್ತು ನೋಡೋಣ ಅಂತ ಬಸ್ ಸ್ಟ್ಯಾಂಡಲ್ಲಿ ಇದ್ರೂ ಅಮ್ಮ ಇನ್ನು ಸ್ವಲ್ಪ ಹೊತ್ತು ನೋಡ್ತೀನಿ ಅಂತ ವೆಯ್ಟ್ ಮಾಡ್ತಾನೆ ಇದ್ದೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಲಿಟ್ರಲಿ ಹಾನೆಸ್ಟಾಗಿ ಹೇಳ್ತಿರೋದು, ನಂಗೆ ಸಖತ್ ಇಷ್ಟ ಆಗೋಯ್ತು ಈ ಸ್ಟ್ಯಾಚು. ಹುಲಿ ಮೇಲೆ ಕೂತಿರೋದು. ನಾನು ಚಿಕ್ಕ ವಯಸ್ಸಲ್ಲೆಲ್ಲ ಉಗೆ ಮಾದಪ್ಪ ಅದು ಎಲ್ಲ ನಾನು ಸೀರಿಯಲ್ ನೋಡ್ತಿರ್ಬೇಕಾದ್ರೆ ಅನಿಸೋದು ಎಷ್ಟು ಚೆನ್ನಾಗಿದೆ ಇದು ಅಂತ. ಇವತ್ತು ನಾನು ಇಲ್ಲಿಗೆ ಬಂದಿರೋದು ಸಖತ್ ಖುಷಿ ಆಯಿತು. ಆಮೇಲೆ ಅಲ್ಲಿಂದ ಹೊರಡಬೇಕಾದ್ರೆ ಒಳ್ಳೆ ಸನ್ಸೆಟ್ ನೋಡ್ಕೊಂಡು ಹೋದ್ವಿ. ಬರ್ತಾ ಒಳ್ಳೆ ಸನ್ರೈಸು, ಹೋಗ್ತಾ ಒಳ್ಳೆ ಸನ್ಸೆಟ್ಟು. ವಾಟ್ ಅ ಬ್ಯೂಟಿಫುಲ್ ಡೇ ಇಟ್ ಈಸ್. ಹಾಗೆ ಹೋಗ್ತಾ ಚೆನ್ನಾಗಿ ಆವಾಗಲೇ ನಾನು ಹೇಳಿದ್ನಲ್ಲ ಶಿವನ ಸಮುದ್ರದ್ದು ವ್ಯೂಸ್ ಚೆನ್ನಾಗಿದೆ ಅಂತ. ಸನ್ಸೆಟ್ ಆಗುವಾಗ ಇನ್ನೂ ಚೆನ್ನಾಗಿತ್ತು. ನಮಗೆ ಮಲೆಮಹದೇಶ್ವರದಿಂದ ತುಮಕೂರಿಗೆ ಡೈರೆಕ್ಟ್ ಬಸ್ ಇರಲಿಲ್ಲ. ಸೊ ನಾವು ಮದ್ದೂರಿಗೆ ಇಳ್ಕೊಂಡು ನೆಕ್ಸ್ಟ್ ಬಸ್ ಕ್ಯಾಚ್ ಮಾಡೋಣ ಅಂತ ಹೊರಟ್ವಿ.
ಅಲ್ಲಿ ಎಷ್ಟು ಹೊತ್ತಾದರೂ ಬಸ್ ಬರಲಿಲ್ಲ ಗೈಸ್. ತುಂಬ ವೆಯ್ಟ್ ಮಾಡಿದ್ಮೇಲೆ ಒಂದು ಬಸ್ ಬಂತು. ಆ ಗ್ಯಾಪಲ್ಲಿ ನಂಗೆ ಸಖತ್ ತಲೆನೋವೆಲ್ಲ ಬಂದುಬಿಟ್ಟಿತ್ತು, ಕಾದು 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 ಅಂತ ಹೋಗ್ಬಿಟ್ಟು ಒಂದು ಕ್ಯಾಪುಚಿನೋ ಕುಡಿದೆ. ಬಟ್ ಅದು ಸ್ಯಾಟಿಸ್ಫ್ಯಾಕ್ಷನೇ ಆಗಲಿಲ್ಲ. ಏನೇ ಆದರೂ ಫಿಲ್ಟ್ರ್ ಕಾಫಿ ಗೈಸ್, ಅದು ಕುಡಿದ್ರೆ ತಲೆನೋವು ಪಟ್ಟನಂಗೆ ಹೋಗ್ಬಿಡುತ್ತೆ. ಈ ಕ್ಯಾಪುಚಿನೋ ಕುಡಿದು ಇನ್ನೂ ಜಾಸ್ತಿನೇ ಆಯಿತು ಅಂದ್ಕೊಳ್ಳಿ. ಫೈನಲಿ ಒಂದು ಹ್ಯಾಪಿ ಸಂಡೇ ಮುಗಿಸ್ಕೊಂಡು ನಮ್ಮ ತುಮಕೂರಿಗೆ ರೀಚ್ ಆದ್ವಿ. ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಬಾಯ್. ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ.